ಶ್ರೀಯುತ PV ಆನಂದ್ ಸಾಲಿಗ್ರಾಮ್ ಅವರನ್ನು ಶಾಲು ಹೊದಿಸಿ ಗೌರವಿಸುವ ಜೊತೆಗೆ ಉಳಿದಂತೆ ಎಲ್ಲ ಹಿಮ್ಮೇಳದವರನ್ನು ಮಾತ್ರ ಅರ್ಥಧಾರಿಗಳನ್ನು ಗೌರವಿಸುವಂತೆ ವಿನಂತಿಸಿಕೊಳ್ತೇನೆ. ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡದಲ್ಲಿ ಕಂಡುಬಂದಂಥ ಈ ತಾಳಮದ್ದಲೆ ಇವತ್ತು ಎಲ್ಲ ಜಿಲ್ಲೆಗಳಲ್ಲಿಯೂ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಇದನ್ನು ಪ್ರದರ್ಶನ ಮಾಡ್ತಾ ಇದರ ಯಕ್ಷಗಾನದಷ್ಟೇ ಇದೊಂದು ಬೆಲೆ ಕಂಡುಕೊಳ್ತಾ ಇದೆ. ಬಣ್ಣ ಇಲ್ಲದ, ವೇಷಭೂಷಣ ಇಲ್ಲದ, ರಂಗಸಜ್ಜಿಕೆ ಇಲ್ಲದೆ ಕುಳಿತಲ್ಲಿಯೇ ಅಭಿನಯಿಸುವಂಥ ಒಂದು ಕಲೆ ತಾಳಮದ್ದಲೆ. ಭಾಗವತರು ಮೃದಂಗ ಅಥವಾ ಮದ್ದಳೆ, ತಾಳ ಈ ಮೂಲಕ ಪದ್ಯವನ್ನು ರಾಗಬದ್ಧವಾಗಿ ಹಾಡುತ್ತಾ ಅದರ ಅನುಸಾರವಾಗಿ ಅದರ ಅರ್ಥವನ್ನು ತಿಳಿಸುವಂಥ ಒಂದು ತಾಳಮದ್ದಲೆ ಈಗ ಈ ವಿಷಯ ಸಂಪಾದೀಕರಣ ಕಾರ್ಯಾಗಾರದಲ್ಲಿ ನಡೀಲಿಕ್ಕಿದೆ. ಸರ್ವರನ್ನು ಸ್ವಾಗತಿಸಿರುವಂಥ ಶ್ರೀಯುತ ನೀಲಾವರ ಸುರೇಂದ್ರ ಅಡುಗೆ ಅವರಿಗೂ ಕೂಡ ವಂದಿಸಿಕೊಳ್ತಾ ಮುಂದಿನ ಕಾರ್ಯಕ್ರಮ ಈಗ ನಿಮ್ಮ ಮುಂದೆ ಪ್ರದರ್ಶನಗೊಳ್ಳಲಿಕ್ಕಿದೆ. ರಾಮಧಾನ್ಯ ಚರಿತೆ ತಾಳಮದ್ದಲೆ. ಶ್ರೀ ವಿಘ್ನೇಶಾಯ ಸರಸ್ವತಿ ಪಾರ್ವತಿ ಗುರವೇ ನಮಃ. ದಕ್ಷಿಣಾಮೂರ್ತಿದೇವನಾಂ ದಕ್ಷಿಣಾಮೂರ್ತಿದೇವನಾಂ ಸಕಲ ಕಾರ್ಯ ದಿಗ್ವಿಜಯೀ ಭವ. ದಕ್ಷಿಣಾಮೂರ್ತಿದೇವನಾಂ ಸಕಲ ಕಾರ್ಯ ದಿಗ್ವಿಜಯೀ ಭವನ್. ಮುದದಿಂದ ನಿನ್ನ ಮುದದಿಂದ ನಿನ್ನ ಕೊಂಡಾಡುವೆನೋ ಅನವರತ. ಮಾಧವೂರಂ ವಿಘ್ನೇಶ ದೇವ ಜಗದೀಶ ಹರಿ ಮೊದಲು
ನನ್ನ ಹೆಸರು ರಾಜೇಂದ್ರ, ಎರ್ಮಾಳು ತೆಂಕ ಶಾಲೆ. ನನ್ನ ಹೆಸರು ಶ್ರೀಮತಿ ಶಕುಂತಲಾ. ಕಳೆದ 9 ವರ್ಷಗಳಿಂದ ಪೂರ್ಣಪ್ರಜ್ಞಾ ಕನ್ನಡ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಕನ್ನಡ ಭಾಷಾ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಈ ತಾಳಮದ್ದಳೆಯಲ್ಲಿ ನನ್ನ ಪಾತ್ರ ಶ್ರೀರಾಮ. ಇದು ನನ್ನ ಮೊದಲ ಪ್ರಯೋಗ. ನಾನು ಜ್ಯೋತಿ, ಸರ್ಕಾರಿ ಪ್ರೌಢಶಾಲೆ ಯರ್ಲಪಾಡಿ ಕಾರ್ಕಳ ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದೇನೆ. ರಾಮಧಾನ್ಯ ಚರಿತ್ರೆ ಈ ತಾಳಮದ್ದಳೆಯಲ್ಲಿ ನನ್ನ ಪಾತ್ರ ಹನುಮ. ಇದು ನನ್ನ ಮೊದಲ ಪ್ರಯತ್ನವಾಗಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾಲತಿ ಒಕ್ವಾಡಿ. ನಾನು ಸರಕಾರಿ ಪ್ರೌಢಶಾಲೆ ಮಲ್ಪೆಯಲ್ಲಿ ಕನ್ನಡ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ರಾಮಧಾನ್ಯ ಚರಿತ ಈ ತಾಳಮದ್ದಳೆಯಲ್ಲಿ ನನ್ನದು ರಾಗಿ ಪಾತ್ರ. ನನ್ನದು ಇದು ಪ್ರಥಮ ಪ್ರಯೋಗವಾಗಿದೆ. ನನ್ನ ಹೆಸರು ಸರಿತಾ, ಸಂತ ಸಿಸಿಲಿ ಪ್ರೌಢಶಾಲೆಯಲ್ಲಿ ಕನ್ನಡ ಅಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಇಂದಿನ ತಾಳಮದ್ದಳೆ ಕಾರ್ಯಕ್ರಮದಲ್ಲಿ ಗೌತಮನ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೇನೆ. ಇದು ನನ್ನ ಮೊದಲ ಪ್ರಯತ್ನವಾಗಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜ್ಯೋತಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಡುಪಿ ಇಲ್ಲಿ ಕನ್ನಡ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಈ ರಾಮಧಾನ್ಯ ಚರಿತೆ ತಾಳಮದ್ದಳೆಯಲ್ಲಿ ನನ್ನ ಪಾತ್ರ ಭತ್ತ. ಇದು ನನ್ನ 2ನೇ ಪ್ರಯೋಗ. ಈಗಾಗಲೇ ಕಾರ್ಕಳದಲ್ಲಿ ಹೆಬ್ರಿಯಲ್ಲಿ ನಮ್ಮ ಯಕ್ಷಗುರುಗಳಾದ ಆನಂದ್ ಸರ್ ಅವರ ನೇತೃತ್ವದಲ್ಲಿ ಇದೇ ತಾಳಮದ್ದಳೆಯನ್ನು ನಾವು ಖಾಸಗಿ ಶಾಲೆಯ ಶಿಕ್ಷಕರ ಜೊತೆಯಲ್ಲಿ ಹಾಗೂ ನಮ್ಮ ಜ್ಯೋತಿ ಮೇಡಮ್ ಹಾಗೂ ಇನ್ನು ಕೆಲವು ಪ್ರಮೀಳ ಮೇಡಮ್ ಜೊತೆಯಲ್ಲಿ ಮಾಡಿತ್ತು. ಇದೀಗ 2ನೇ ಪ್ರಯೋಗ. ಇಂದಿರೆಗೆ ತಲೆಬೋಗಿ, ಇಂದಿರೆಗೆ ತಲೆಬೋಗಿ, ಪರಮಾನಂದ ಭಕ್ತಿಯುಳ್ ಅಜನ ಧ್ಯಾನಿಸಿ, ಪರಮಾನಂದ ಭಕ್ತಿಯುಳ್ ಅಜನ ಧ್ಯಾನಿಸಿ, ವಂದಿಸುವೆ ಶಾರದಿಗೆ, ವಂದಿಸುವೆ ಶಾರದಿಗೆ, ಚಕ್ರಾಧ್ಯಮರರಿಂಗೆರಗಿ ಆ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ, ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ, ಕವಿಗಳ ಸಂದಣಿಗೆ ಬಲ ಬಂದು ಪೇಳ್ವೆನಿ ರಾಮಧಾನ್ಯ ಚರಿತೆ ಎಂಬಿ ಕಥಾಮೃತವ ಕವಿಗಳ ಸಂದಣಿಗೆ ಬಲ ಬಂದು ಪೇಳ್ವೆನಿ ರಾಮಧಾನ್ಯ ಚರಿತೆ ಎಂಬಿ ಕಥಾಮೃತವ. ಸವಿದರೆಲ್ಲರೂ ವಿವಿಧ ಭಾಷವ ಸವಿದರೆಲ್ಲರೂ
ಆದಿಮಾಯೆ ನೀನೇ ರಕ್ಷಿಸು. ದುಷ್ಟನಾದ ದಶಕಂಠನ ದಾಷ್ಟ್ಯವನ್ನು ಮುರಿದು ಯಮನಾಲಯಕ್ಕೆ ಅಟ್ಟಿ ಸಾತ್ವಿಕನೂ ಧರ್ಮಪಾಲಕನೂ ಆಗಿರುವ ವಿಭೀಷಣನಿಗೆ ಲಂಕೆಯ ಅಧಿಪತಿತ್ವವನ್ನು ಒಪ್ಪಿಸಿ ಆಯಿತು. ಮಡದಿಯಾದ ಸೀತೆಯನ್ನು ಅಗ್ನಿ ಪರೀಕ್ಷೆಗೆ ಒಡ್ಡಿ ಆಕೆಯ ಪಾತಿವೃತ್ಯವನ್ನು ಲೋಕಮುಖಕ್ಕೆ ತೋರಿಸಿಯೂ ಆಯಿತು. ತಂದೆಯ ಮಾತಿನಂತೆ 14 ವರುಷಗಳ ವನವಾಸವು ಸಂದಿದೆ. ಭರತನ ಭ್ರಾತೃನಿಷ್ಠೆಗೆ ಅಡ್ಡಿಯಾಗಬಾರದು. ಹಾಗಾಗಿಯೇ ಪುಷ್ಪಕ ವಿಮಾನವನ್ನು ಏರಿದೆ. ಮಡದಿಯಾದ ಸೀತೆ, ಅನುಜ ಲಕ್ಷ್ಮಣ, ಭೃತ್ಯ ಹನುಮ ಸೇರಿದಂತೆ ಹಲವು ಮಂದಿ ಮಾನವರು, ದಾನವರು, ವಾನರ ವೀರರನ್ನು ಒಳಗೊಂಡಂತೆ ಅಯೋಧ್ಯೆಗೆ ಮುಖ ಮಾಡಿದವನು ನಾನು. ಜನಕಸುತೆಯಾದ ಜಾನಕಿಯ ಅನ್ವೇಷಣೆಯ ಸಂದರ್ಭದಲ್ಲಿ ಆಕೆಯು ಪಯಣಿಸಿದಂತಹ ಸ್ಥಳಗಳನ್ನು, ಮಾರ್ಗಗಳನ್ನು, ಘಟನೆಗಳನ್ನು ವಿವರಿಸುತ್ತಾ ಬಂದೆ. ಸಾಧ್ಯವಾದೆಡೆಗಳಲ್ಲೆಲ್ಲ ಋಷಿ ಮುನಿಗಳ ಆಶ್ರಮವನ್ನು ಪ್ರವೇಶಿಸಿ ಅವರ ಪ್ರೀತಿಯನ್ನು ಗಳಿಸಿದೆ. ಇಂದೀಗ ಬಂದಿಳಿದಿರುವುದು ಗೌತಮ ಮುನಿಗಳ ಆಶ್ರಮ. ಈ ಹಿಂದೆ ನನ್ನಿಂದ ಕೃತಾರ್ಥರಾಗಿದ್ದ ಮುನಿಗಳು ನನ್ನ ಎಲ್ಲಾ ಪರಿವಾರದವರಿಗೆ ಬೆಲ್ಲ, ಸಕ್ಕರೆ, ಜೇನುತುಪ್ಪದ ರಸಾಯನವನ್ನು ಸವಿಯಲು ಕೊಟ್ಟಿದ್ದಾರೆ. ಮಾತ್ರವಲ್ಲ, ವಿವಿಧ ಧಾನ್ಯಗಳಿಂದ ಮಾಡಲ್ಪಟ್ಟ ಭಕ್ಷ್ಯಗಳ ಸಮಾರಾಧನೆಯೂ ಆಗಿದೆ. ಈ ಭಕ್ಷ್ಯಗಳನ್ನು ಬೇರೆ ಬೇರೆ ಧಾನ್ಯಗಳಿಂದ ಮಾಡಲಾಗಿದೆ. ಧಾನ್ಯಗಳ ಸತ್ವ ಎಂದರೆ ಈ ಸಮಾಜದಲ್ಲಿರುವ ವ್ಯಕ್ತಿಗಳ ವ್ಯಕ್ತಿತ್ವ ಹಾಗೂ ಅಂತಸತ್ವವೇ ಆಗಿದೆ. ಇದನ್ನೇ ಮಾರ್ಮಿಕವಾಗಿ ಹನುಮನಲ್ಲಿ ಪ್ರಶ್ನಿಸುತ್ತೇನೆ. ಉಳಿದವರ ಪ್ರತಿಕ್ರಿಯೆಗಳನ್ನು ನಿರೀಕ್ಷಿಸುತ್ತೇನೆ. ಸರಿ. ಭೃತ್ಯ ಹನುಮ. ಸ್ವಾಮಿ. ಹನುಮ, ಈಗಷ್ಟೇ ವಿವಿಧ ಧಾನ್ಯಗಳಿಂದ ಮಾಡಲ್ಪಟ್ಟ ಭಕ್ಷ್ಯಗಳನ್ನು ಸ್ವೀಕರಿಸಿರುವೆಯಲ್ಲ? ಹೌದು ಸ್ವಾಮಿ, ಸ್ವೀಕರಿಸಿದ್ದೇನೆ. ಹಾಗಾದರೆ ಭಕ್ಷ್ಯಗಳ ಹಿನ್ನೆಲೆಯಲ್ಲಿ ಯಾವುದು ಶ್ರೇಷ್ಠ ಧಾನ್ಯ ಎಂದು ನೀನು ಹೇಳಬಹುದೇ? ತವ ಮತಿಗರಿವಿಲ್ಲದುಂಟೆ ತವ ಮತಿಗರಿವಿಲ್ಲದುಂಟೆ ನಿಜ ನವಣೆ ಗೋಧಿಯು ಜೋಳ ಹಾರಕವಂತೆ ನಿಜ ನವಣೆ ಗೋಧಿಯು ಜೋಳ ಹಾರಕವಂತೆ ಪವದೊಳೆಲ್ಲರೂ ಬೇಳ್ವ ನೆಲ್ಲು ಪವದೊಳೆಲ್ಲರೂ ಬೇಳ್ವ ನೆಲ್ಲು ಮತ್ತೆ ಭಾವದಿರಾಗಿಯೋ ಚಲುವೆಂಬ ಸೊಲ್ಲು ಮತ್ತೆ ಭಾವದಿರಾಗಿಯೋ ಚಲುವೆಂಬ ಸೊಲ್ಲು ತವ ಮತಿಗರಿವಿಲ್ಲದುಂಟೆ ನಿಜ ನವಣೆ ಗೋಧಿಯು ಜೋಳ ಹಾರಕವಂತೆ ಸ್ವಾಮಿ, ಹನುಮ, ದೇವರಿಗೆ ತಿಳಿಯದುದು ಯಾವುದು? ಹೌದು. ಆದರೂ ಕೂಡ ನಿನ್ನ ಪ್ರಶ್ನೆಯಾಗಿ ಉಳಿಯಬಾರದೆಂದು ನಿನ್ನ ಭೃತ್ಯನಾಗಿ ಉತ್ತರಿಸುವ ಪ್ರಯತ್ನವನ್ನು ಮಾಡುತ್ತೇನೆ. ಪ್ರತಿಯೊಂದು ಧಾನ್ಯಕ್ಕೂ ಅದರದ್ದೇ ಆದ ಮಹತ್ವ ಇದೆ. ಹೌದು. ಕೆಲವರು ಗೋಧಿಯ ಸಾಮೆಯನ್ನು ಉತ್ತಮವಾದ ಧಾನ್ಯ ಎಂದು ಹೇಳಿದರೆ, ಇನ್ನು ಕೆಲವರು ನವಣೆಯನ್ನು ಶ್ರೇಷ್ಠ ಎನ್ನುತ್ತಾರೆ. ಮತ್ತೆ ಕೆಲವರು ಕಂಬುಜೋಳ ಅಥವಾ ಮೆಕ್ಕೆಜೋಳವನ್ನು ಹಾರಕವೆಂದೇ ತಿಳಿದಿದ್ದಾರೆ. ಅಂದರೆ ಅದು ಅಷ್ಟೊಂದು ಒಳ್ಳೆಯದಲ್ಲ ಎಂಬ ಭಾವನೆಯೂ ಇರಬಹುದು. ಹಾಗೆಯೇ
ನೆಲ್ಲುಗ ಎಂದು ಕರೆಸಿಕೊಳ್ಳುವ ಭತ್ತವನ್ನು ಅತಿಶಯದ ಧಾನ್ಯ ಎಂದು ಕರೆದರೆ, ಇನ್ನೊಂದಷ್ಟು ಮಂದಿ ನರೆದಲಗ ಎಂದು ಕರೆಸಿಕೊಳ್ಳುವ ರಾಗಿಯನ್ನು ಶ್ರೇಷ್ಠ ಎನ್ನುತ್ತಾರೆ. ಹೌದೇ? ಒಟ್ಟಿನಲ್ಲಿ ಅವುಗಳನ್ನು ತಿಂದು ತಿಳಿದಿದೆ ಹೊರತು ಅವುಗಳ ದೇಹ ಸ್ಥಿತಿಯನ್ನು ನಾನು ಸರಿಯಾಗಿ ಅರ್ಥೈಸಿಕೊಂಡಿಲ್ಲ. ಹಾಗಾಗಿ ಇಲ್ಲಿ ಅವುಗಳನ್ನು ಸರಿಯಾಗಿ ನೋಡಿದರೆ ಏನಾದರೂ ಹೇಳಬಹುದೇನು? ಜಾಣ ಜಾಣ ಹನುಮಾನೇನು? ಹನುಮನಿ ಜಾಣನಹುದೋ, ಹನುಮನಿ ಜಾಣನಹುದೋ, ಆದರೆ ಸನುಮತವು ಬೇರೆಯುವುದೋ, ಆದರೆ ಸನುಮತವು ಬೇರೆಯುವುದೋ. ಅನುಮಾನವಿರದ ತಿಶಯ, ಅನುಮಾನವಿರದ ತಿಶಯ, ಧಾನ್ಯ ಬೇಳಿಯನೆ ಮುನಿಯು ವರೆದಾಶಯ. ಹನುಮಂತ, ಮಾತಿನಲ್ಲಿ ನೀನು ಜಾಣನಿದ್ದೀಯ. ಧನ್ಯನಾದೆ ಸ್ವಾಮಿ. ಎಲ್ಲವನ್ನೂ ಸಮಚಿತ್ತದಿಂದ ನೋಡುವ ಮನಸ್ಥಿತಿಯವ ನೀನು. ಹೌದೇ ಸ್ವಾಮಿ. ಆದರೆ ನನ್ನ ನಿರೀಕ್ಷೆಯೇ ಬೇರೆ ಇದೆ. ಏನು ಸ್ವಾಮಿ? ನಿರ್ದಿಷ್ಟವಾಗಿ ಒಂದೇ ಒಂದು ಧಾನ್ಯದ ಶ್ರೇಷ್ಠತೆಯನ್ನು ತಿಳಿಯಬೇಕಾಗಿದೆ. ಓಹೋ. ಹಾಗಾಗಿ ನೀನೆಂದ ಎಲ್ಲಾ ಧಾನ್ಯಗಳನ್ನು ಇಲ್ಲಿಗೆ ತರಿಸೋಣ. ಹಾಗೆ ಆಗಲಿ ಸ್ವಾಮಿ. ಗೌತಮರೇ, ಶ್ರೀರಾಮ. ಗೌತಮರೇ, ನಿಮ್ಮಲ್ಲಿರಬಹುದಾದ ಗೋಧಿ, ನವಣೆ, ಜೋಳ, ನೆಲ್ಲು, ನರೆದಲಗ ಸೇರಿದಂತೆ ಎಲ್ಲಾ ಧಾನ್ಯಗಳನ್ನು ಇಲ್ಲಿಗೆ ತರಿಸೋಣ. ಆಗಲಿ ಶ್ರೀರಾಮ, ಇದೋ ತರಿಸಿದ್ದೇನೆ. ಆದರೆ ನನ್ನದೊಂದು ಅರಿಕೆ ಇದೆ ದಾಶರಥಿ. ಏನದು? ದಾಶರಥಿಯೇ, ಧಾನ್ಯಗಳಿಗೆ ರಾಗಿ ಅತಿಶಯ, ದಾಸರಾಗಿ ಇರುವ ಮಿಕ್ಕ ಧಾನ್ಯ ನಿಶ್ಚಯ. ದಾಶರಥಿಯೇ, ಧಾನ್ಯಗಳಿಗೆ ರಾಗಿ ಅತಿಶಯ. ಗೆದ್ದ ಹಿರಿಮೆಯೋ ಲೇಸದಾಯ್ತು ದೇಶದೊಳಿತು ರಾಗಿ ಗರಿಮೆಯೋ. ಆಸುವತ್ತು ಜನರ ಮನವ ಗೆದ್ದ ಹಿರಿಮೆಯೋ. ದಾಶರಥಿಯೇ ಧಾನ್ಯಗಳಿಗೆ
ಅತಿಶಯ ರಾಗಿ ಅತಿಶಯ ದಾಸರಾಗಿ ಇರುವ ಮಿಕ್ಕ ಧಾನ್ಯ ನಿಶ್ಚಯ ಧಾನ್ಯ ನಿಶ್ಚಯ ದಾಶರಥಿಯ ಧಾನ್ಯಗಳಿಗೆ ರಾಗಿ ಅತಿಶಯ ದಾಸರಾಗಿ ಇರುವ ಮಿಕ್ಕ ಧಾನ್ಯ ನಿಶ್ಚಯ. ದಾಶರಥಿ, ಗೌತಮರೇ, ನೀನಂದಂತೆ ಎಲ್ಲಾ ಧಾನ್ಯಗಳನ್ನು ತಂದು ನಿಮ್ಮ ಮುಂದಿರಿಸಿದ್ದೇನೆ. ಹಾ, ನನ್ನದೊಂದು ಅನಿಸಿಕೆಯನ್ನು ತಾವು ಕೇಳಬೇಕು. ಖಂಡಿತವಾಗಿ ಹೇಳಿ. ನಮ್ಮಿ ದೇಶಕ್ಕೆ ಅತಿಶಯವಾದ ಧಾನ್ಯವೆಂದರೆ ಅದೇ ನರೆದಲಗ ಅಥವಾ ರಾಗಿ. ಉಳಿದ ಧಾನ್ಯಗಳೆಲ್ಲ ರಾಗಿಯಷ್ಟು ಶ್ರೇಷ್ಠತೆಯನ್ನು ಪಡೆಯಲು ಸಾಧ್ಯವಿಲ್ಲ. ಹೌದೇ? ಹಾಗಾಗಿ ರಾಗಿಯೇ ಪರಮಧಾನ್ಯ, ರಾಗಿಯೇ ಪರಮಧಾನ್ಯ. ಓಹೋ, ಎಂದ ಮಾತನು ಕೇಳಿ ರೋಷದಿ ಎಂದ ಮಾತನು ಕೇಳಿ ರೋಷದಿ ನಿಂದು ವ್ರೀಗನು ಕುದಿದು ಕೋಪದಿ ಸ್ವಂದು ಸಾಧಿಸಿ ಸಭೆಯಲ್ಲಿ ಮುಂದಿಲ್ಲದೆ ಈ ದೊಡ್ಡವರೆನಿಸಿಕೊಂಡ ಮನುಷ್ಯರು ಆಡುವ ಮಾತನ್ನು ಆವಾಗದಿಂದಲೇ ಕೇಳುತ್ತಲಿದ್ದೆ. ಹನುಮಂತನೇನೋ ಹಾರಿಕೆಯ ಉತ್ತರವನ್ನು ಕೊಟ್ಟ. ಶ್ರೀರಾಮ ತೃಪ್ತನಾಗಲಿಲ್ಲ. ಗೌತಮರಿಂದ ಧಾನ್ಯಗಳನ್ನು ತರಿಸಲು ಹೇಳಿದ್ದು ಮಾತ್ರ. ಆದರೆ ಈ ಮುನಿಗೆ ಅಧಿಕ ಪ್ರಸಂಗವೇಕೆ? ಹಾಗಾಗಿ ಗೌತಮರನ್ನೇ ಪ್ರಶ್ನಿಸುತ್ತೇನೆ. ಧರ್ಮಸಾರ ಅರಿತ ಮುನಿಯ ತೈ ತಗಡಿದರೆ ಧರ್ಮಸಾರ ಅರಿತ ಮುನಿಯೇ ಧರ್ಮಸಾರ ಅರಿತ ಮುನಿಯ ಮರ್ಮವೇನು ನಿನ್ನ ನುಡಿಗೆ ಧರ್ಮ ಪಕ್ಷಪಾತ ಗೈದೆ ಹರನೆ ಶಿವ ಶಿವ. ಯಾಕೆ ಅಯ್ಯ ಗೌತಮರೇ, ಎಲ್ಲ ಧರ್ಮದ ಸಾರವನ್ನು ಅರಿತವರು ನೀವು, ತಿಳಿದವರು. ನೀವು ಹೀಗೆ ಮಾಡಬಹುದೇ? ದೋಷರಹಿತರೆಂದು ಗುರುತಿಸಿಕೊಂಡಂತಹ ನೀವು ಇದೀಗ ಪಕ್ಷಪಾತವನ್ನು ಮಾಡಿರುವುದು ಎಷ್ಟು ಸರಿ? ಶಿವಶಿವ, ಇಂತಹ ಮನಸ್ಥಿತಿಯನ್ನು ನಾನು ನಿಮ್ಮಿಂದ ನಿರೀಕ್ಷಿಸಿಯೇ ಇರಲಿಲ್ಲ. ಒಬ್ಬರನ್ನು ಹೊಗಳುವ ಭರದಲ್ಲಿ ಇನ್ನೊಬ್ಬರನ್ನು ಉಪೇಕ್ಷಿಸಿ ಮಾತನಾಡುವಂತಹ ಮನಸ್ಥಿತಿಯನ್ನು ಹೊಂದುವುದು ತರವೇ? ಅಷ್ಟು ಮಾತ್ರವಲ್ಲ, ಎಲ್ಲ ಧಾನ್ಯವಿರಲು ಮತ್ತೆ ಎಲ್ಲ ಧಾನ್ಯವಿರಲು ಮತ್ತೆ ಸೊಲ್ಲದೇಗೆ ರಾಗಿ ಬಗೆಗೆ ಸೊಲ್ಲದೇಗೆ ರಾಗಿ ಬಗೆಗೆ ನೆಲ್ಲು ನಾನು ಗೆಲ್ಲಬಲ್ಲೆ ಚೆಲ್ಲು ಕನದಲ್ಲಿ. ಅದೇನೇ ಇರಲಿ, ನೆಲ್ಲು ನಾನು, ನನ್ನೊಂದಿಗೆ ಗೋಧಿ ಸೇರಿದಂತೆ ಹಲವಾರು ಧಾನ್ಯಗಳಿವೆ. ಅವೆಲ್ಲವುಗಳನ್ನು ಬಿಟ್ಟು ಬಲ್ಲಿದನು ನರೆದಲಗ ಎಂದು ಹೇಳುವುದು ಎಷ್ಟರ ಮಟ್ಟಿಗೆ ಸರಿ? ಯಾವ ಹಿನ್ನೆಲೆಯಲ್ಲಿ ನೀವು ರಾಗಿಯನ್ನು ಶ್ರೇಷ್ಠ ಎಂದು ಹೇಳಿದಿರಿ? ನಿಮ್ಮನ್ನು ಕೇಳುವುದಲ್ಲ, ಇಲ್ಲಿಯೇ ಇದ್ದಾನಲ್ಲ ನರೆದಲಗ, ಅವನನ್ನೇ ಪ್ರಶ್ನಿಸುತ್ತೇನೆ. ಎಲ್ಲವೋ ನರೆದಲಗ, ಎನಗಣೆಯಾಗಿ ಹೇಯೋ
ಸ್ಥಾನದ ಹಿರಿತನ ಸುಡುನಿ ಗನದಲ್ಲಿ ಈನನ ಕುಲದಲ್ಲಿ ಈನನು ಮತಿಯಲ್ಲಿ ಸ್ಥಾನದ ಹಿರಿತನ ಸುಡುನಿ ಗನದಲ್ಲಿ. ಏನ್ ನರೆದಲಗ, ಏನೋ ನೀನು ನನಗಿಂತ ಹೆಚ್ಚ. ಹೌದು, ಹೆಚ್ಚುಗಾರಿಕೆ ಬಿಡು. ನನ್ನ ಸಮಾನನಾಗಿಯೂ ಇರತಕ್ಕವನಲ್ಲ ನೀನು. ಓಹೋ, ನಮ್ಮ ಹಿರಿಮೆ ಗರಿಮೆಗಳನ್ನು ನಮ್ಮೆದುರೇ ಕುಳಿತಿರುವಂತಹ ದಾನವಾಂತಕ ಶ್ರೀರಾಮ ತಿಳಿದಿದ್ದಾನೆ. ಹೌದೇ? ನನ್ನ ಹೆಚ್ಚುಗಾರಿಕೆ, ನಿನ್ನಲ್ಲಿರುವ ಕೊರತೆ ಇವೆರಡನ್ನೂ ಜಾನಕೀಪತಿ ಶ್ರೀರಾಮ ತಿಳಿದಿದ್ದಾನೆ. ಕುಲಹೀನ ನೀನು, ಏನೋ ಮತಿಹೀನ ನೀನು. ಏನೋ? ನನ್ನೊಂದಿಗೆ ನಿನ್ನ ಹಿರಿಮೆಯ ಪ್ರತಿಷ್ಠೆಯ ಪರಾಕಾಕ್ಷೆಯನ್ನು ಬಿಡು. ಇಷ್ಟೆಲ್ಲ ಮಾತನಾಡುವ ನನ್ನ ಹೆಚ್ಚುಗಾರಿಕೆಯನ್ನು ಕೇಳು. ಏನದು? ಭೂಮಿ ಸುರರ ಭೋಜನದಲ್ಲಿ ಭೋಗಿ ಎನಿಸಿ ಅಕ್ಷತೆಯಲೇ ಶುಭವ ನೀಡುವೆ. ನೇಮದಿಂದ ಅಕ್ಷತೆಯಲೇ ಶುಭವ ನೀಡುವೆ. ಸಾಮದಿಂದ ದೇವಗೆ ನೈವೇದ್ಯ ಆಗುವೆ. ಸಾಮದಿಂದ ದೇವಗೆ ನೈವೇದ್ಯ ಆಗುವೆ. ಭೋಗಿ ಎನಿಸಿಯೇ ನಾನೇ ಮೆರೆದೆ ಶುಭವ ನೀಡುವೆ. ನೈವೇದ್ಯ ಆಗುವೆ. ಅಕ್ಷತೆಯಲಿ ಶುಭವ ನೀಡುವೆ. ಸಾಮದಿಂದ ದೇವಗೆ ನೈವೇದ್ಯ ಆಗುವೆ. ಭೂಮಿ ಸುರರ ಭೋಜನದಲ್ಲಿ ಭೋಗಿ ಎನಿಸಿ ಸುಮ್ಮನೆ ಬಡಾಯಿ ಕೊಚ್ಚಿಕೊಳ್ಳುವ ವ್ಯಕ್ತಿತ್ವ ನನ್ನದಲ್ಲ. ಭೂಮಿಯ ದೇವತೆಗಳು ಎಂದು ಕರೆಯಲ್ಪಡುವ ಬ್ರಾಹ್ಮಣರು ನಡೆಸುವಂತಹ ಉಪನಯನ ಕಾರ್ಯಕ್ರಮದಲ್ಲಿ ನನ್ನ ಉಪಸ್ಥಿತಿ ಇರಲೇಬೇಕು. ಒಂದು ವೃತಾಚರಣೆ ಮಾಡುವುದಿದ್ದರೂ ನಾನು ಬೇಕು. ಉತ್ತಮವಾದ ಭೋಜನ ಆಗಬೇಕಾಗಿದ್ದರೂ ಅಲ್ಲಿ ನನ್ನ ಸಾಮರ್ಥ್ಯವೇ ಹಿರಿದಾದುದು. ಶ್ರೇಷ್ಠ ಎನಿಸುವ, ಅಭಯಪ್ರದಾಯಕವಾದ, ಶುಭ ಎನಿಸುವ
ಮಂತ್ರಾಕ್ಷತೆ ಮಾಡುವುದು ನನ್ನಿಂದಲೇ ಹೊರತು ರಾಗಿಯಿಂದಲ್ಲ. ಏನೋ ಶುಭ ಶೋಭನಕ್ಕೆ ಆರತಿಗೆ ನನ್ನ ಬಳಕೆ ಇದೆ. ಯಾಗ ಯಜ್ಞಾದಿಗಳಲ್ಲೂ ನನ್ನ ಸಾಮರ್ಥ್ಯವೇ ಹಿರಿದಾದುದು. ಅಷ್ಟೇ ಏಕೆ, ಅರಮನೆಯಲ್ಲಿ ಪ್ರತಿದಿನವೂ ರಂಜಿಸುವ ದೇವರಿಗೆ ನೈವೇದ್ಯವನ್ನು ಮಾಡುವುದು ನನ್ನಿಂದಲೇ ಹೊರತು ರಾಗಿಯಿಂದಲ್ಲ. ಹಾಗಾಗಿ ನಾನೇ ಪರಮಧಾನ್ಯ ವ್ರೀಹಿಗ. ಏನೋ ಬಡವರನ್ನು ಕಾಣದಂತ ಧನಿಕ ಪಕ್ಷವು ಕಾಣದಂತ ಧನಿಕ ಪಕ್ಷವು ಧನಿಕ ಪಕ್ಷವು ಪಟ್ಟಣಂತೆ 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 ರೋಗಿಗಳಿಗೆ ಆಧಿಪತ್ಯವು ಆಧಿಪತ್ಯವು ಬಡವರನ್ನು ಕಾಣದಂತ ಧನಿಕ ಪಕ್ಷವು ಬಂಡನಂತೆ ರೋಗಿಗಳಿಗೆ ಆಧಿಪತ್ಯವು ಬಡವರನ್ನು ಕಾಣದಂತ ಧನಿಕ ಪಕ್ಷವು ಬಡಕಲಾದ ಹೆತ್ತ ತಾಯಿ ಗಂಜಿ ಕುಡಿವಳು ಬಡಕಲಾದ ಹೆತ್ತ ತಾಯಿ ಗಂಜಿ ಕುಡಿವಳು ಬಡಿಸೇಣದ ಬಾಯಿಗಿಂತೂ ಜನ್ಮ ವ್ಯರ್ಥವು ಬಡಿಸೆ ಹೆಣದ ಬಾಯಿಗಿಂತೂ ಜನ್ಮ ವ್ಯರ್ಥವು ಧನಿಕ ಪಕ್ಷವು ಆದೆ ಪದ್ಯವು ಬಡವರನ್ನು ಕಾಣದಂತ ಧನಿಕ ಪಕ್ಷವು ಪಟ್ಟಣಂತೆ ರೋಗಿಗಳಿಗೆ ಆದೆ ಪದ್ಯವು. ಸ್ವಾಮಿ, ಅಹಮಿಕೆ ಅನ್ನುವುದು ಎಲ್ಲರಲ್ಲಿಯೂ ಇರುತ್ತದೆ. ಹೌದೌದು, ಆದರೆ ಅದು ಮೇರೆಯನ್ನ ಮೀರಬಾರದು. ಅದಂತೂ ಖಂಡಿತ. ಅಹಂ ನೆತ್ತಿಗೇರಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಸತ್ಯ. ಈ ವ್ರೀಹಿಗನ ಕಥೆಯು ನೆತ್ತಿಗೇರಿದ ವ್ಯಕ್ತಿಯ ಚಿತ್ತ ಹಾಳಾದಂತೆ ಆಗಿದೆ. ಸತ್ಯ. ಭತ್ತದ ಹೆಚ್ಚುಗಾರಿಕೆಯನ್ನ ಹೇಳಿದ. ಹೌದು. ಆದರೆ ಅಕ್ಕಿಯಾಗಿ ಇದು ಯಾವ ಕನಿಷ್ಠ ಕಾರ್ಯದಲ್ಲಿ ಬಳಕೆಯಾಗುತ್ತದೆ ಎನ್ನುವುದನ್ನ ನಾನು ಮನವರಿಕೆ ಮಾಡಿಕೊಡುತ್ತೇನೆ. ಅಯ್ಯ ವ್ರೀಹಿಗ, ಏನೋ ನಿನ್ನ ಹೆಚ್ಚುಗಾರಿಕೆಯನ್ನ ಹೇಳಿದೆ. ಹೌದು. ಆದರೆ ನೀನು ಸತ್ಯಹೀನ. ಏನೋ ಬಡವರನ್ನ ಕಣ್ಣೆತ್ತಿಯೂ ನೋಡದವನು. ಓಹೋ, ಹಣವಂತರ ಹಿಂದೆಯೇ ಇರುವ ಅಪೇಕ್ಷೆ ನಿನ್ನದು. ಮಾತ್ರವಲ್ಲ, ಹೆತ್ತ ಬಾಣಂತಿಯರಿಗೆ ರೋಗಿಗಳಿಗೆ ನಿನ್ನನ್ನ ಗಂಜಿಯಾಗಿ ಮಾಡಿಕೊಡುತ್ತಾರೆ. ಅಂದರೆ ಇಷ್ಟ ಇಲ್ಲದೆ ಇದ್ದರೂ ಪಥ್ಯ ಎನ್ನುವ ಕಾರಣಕ್ಕೆ ಅವರು ನಿನ್ನನ್ನ ಸೇವಿಸುತ್ತಾರೆ. ಓಹೋ, ಅದೆಲ್ಲ ಹೋಗಲಿ ಬಿಡು. ವ್ಯಕ್ತಿಯೊಬ್ಬ ಈ ಪ್ರಪಂಚದ ಕೊಂಡಿಯನ್ನ ಕಳಚಿಕೊಂಡು ಹೋಗುವಾಗ ಆತ ಹೆಣವಾಗಿರುತ್ತಾರೆ. ಆ ಹೆಣದ ಬಾಯಿಗೆ ನಿನ್ನನ್ನ ಹಾಕುತ್ತಾರೆ. ಏನೋ ಅಂದರೆ ಹೆಣದ ಬಾಯಿಗೆ ತುತ್ತು ನೀನು. ನಿನ್ನ ಜನ್ಮ ನಿರರ್ಥಕ ನಿರರ್ಥಕ. ಅಷ್ಟು ಮಾತ್ರವಲ್ಲ, ನನ್ನ ಹೆಚ್ಚುಗಾರಿಕೆಯನ್ನ ಕೇಳು. ಹೇಳು. ಮಳೆ ಬೆಳೆ ಇರದಿಯ ಕ್ಷಾಮದ ಸಮಯದಿ ಇಳೆಯಳು ಪ್ರಾಣಿಯ ಸಲಹುವೆಯ. ಮಳೆ ಬೆಳೆ ಇರದಿಯ ಕ್ಷಾಮದ ಸಮಯದಿ ಇಳೆಯಳು ಪ್ರಾಣಿಯ ಸಲಹುವೆಯ. ಇಳೆಯಳು ಪ್ರಾಣಿಯ ಸಲಹುವೆಯ. ಉಳಿದಿಯ ಧಾನ್ಯವು ಮುದುರುತ ಸೊರಗಿರೆ
ಹೊರಗಿರೆ ಹೆಳವನು ನೀ ನೆನಗ್ ಸರಿಯಯ್ಯ ಹೆಳವನು ನೀ ನೆನಗ್ ಸರಿಯಯ್ಯ ಮಳೆ ಬೆಳೆ ಇರದೆಯ ಕ್ಷಾಮದ ಸಮಯದಿ ಇಳೆಯಳು ಪ್ರಾಣಿಯ ಸಲುವೆಯ ಈ ಭೂಮಿಗೆ ಮಳೆ ಬೀಳದೆ ಬೆಳೆಯು ಒಡಗಿ ಹೋಗಿ ಕೆಲವೊಮ್ಮೆ ಕ್ಷಾಮ ಉಂಟಾಗುತ್ತದೆ. ಆ ಸಮಯದಲ್ಲಿ ಬಹುಕಾಲ ಬದುಕಲಾಗದ ನಿನ್ನಿಂದ ಜನರು ಅನ್ನ ಉಣ್ಣಲಾಗುವುದಿಲ್ಲ. ಓಹೋ. ಆಗ ಸಶಕ್ತನಾಗಿರುವ ನಾನು ಮಾತ್ರ ಅಳಿವ ಪ್ರಾಣಿಗಳನ್ನ ಆಧರಿಸಿ ಸಲಹುವ ಬದ್ಧತೆಗೆ ಒಳಗಾಗುತ್ತೇನೆ. ಹೌದೇ? ಇಂತಹ ಕಠಿಣ ಸಂದರ್ಭಗಳು ಬಂದಾಗ ನೀನು ಸೇರಿದಂತೆ ಉಳಿದೆಲ್ಲ ಧಾನ್ಯಗಳು ತಮ್ಮ ಸತ್ವವನ್ನ ಕಳೆದುಕೊಂಡಿರುತ್ತವೆ. ಓಹೋ. ಆಗ ಪರಮಧಾನ್ಯವಾದ ನಾನು ಈ ನರೆದಲಗ ಮಾತ್ರ ಅಳಿವ ಪ್ರಾಣಿಗಳನ್ನ ಸಲಹಲು ಶಕ್ಯನಾಗಿರುತ್ತೇನೆ. ಓಹೋ. ಆದ್ದರಿಂದ ನನ್ನ ಮುಂದೆ ನೀವೆಲ್ಲ ಹುಲುಧಾನ್ಯಗಳೇ ಸರಿ. ನನಗೆ ನೀವ್ಯಾರು ಸರಿ ಸಮಾನರಾಗಲು ಸಾಧ್ಯವೇ ಇಲ್ಲ. ಓಹೋ. ನಾನು ಶ್ರೇಷ್ಠ ಧಾನ್ಯ. ನಾನು ಶ್ರೇಷ್ಠ ಧಾನ್ಯ. ನಾನು ಪರಮಧಾನ್ಯ. ನಾನು ಪರಮಧಾನ್ಯ. ನೋಡೋಣ. ಬಾ ನೋಡೋಣ. ನೋಡೆಯ ಬಿಡೋಣ. ಘಟಿಸಲಾಗಲೇ ಪಿಸುಣವಾದವು ಘಟಿಸಲಾಗಲೇ ಪಿಸುಣವಾದವು ತುಟಿಯ ಹಾಸವ ತೋರ್ದ ರಾಮನೋ ತುಟಿಯ ಹಾಸವ ತೋರ್ದ ರಾಮನೋ ಹಠವ ಮುನಿಗಳು ಕಾಣುತ್ತಿರಲ ಗೌತಮನು ನುಡಿದ ಹಠವ ಮುನಿಗಳು ಕಾಣುತ್ತಿರಲ ಗೌತಮನು ನುಡಿದ ಹಾ 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 ಸುಮ್ಮನಿರಿ ಸುಮ್ಮನಿರಿ. ವಾದಗಳು ಒಪ್ಪತಕ್ಕದ್ದಲ್ಲ. ಅದು ಮತ್ಸರ ಪಿಸುಣ ಮನಸ್ಥಿತಿಯಿಂದ ವಿವಾದಕ್ಕೆ ಎಡೆ ಮಾಡಿಕೊಟ್ಟರೆ ಒಳ್ಳೆಯದಲ್ಲ. ಈ ಧಾನ್ಯಗಳ ಹಾರಾಟ ಚೀರಾಟವನ್ನು ನೋಡಿ ಶ್ರೀರಾಮನು ನಸುನಗುತ್ತಿದ್ದಾನೆ. ನಮ್ಮೊಡನೆ ಇರುವ ಮುನಿಗಳೆಲ್ಲರೂ ಕೂಡ ಮುಂದೇನು ಎಂದು ಯೋಚಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀರಾಮನ ಸನ್ನೆಯನ್ನು ಅರ್ಥೈಸಿಕೊಂಡಿದ್ದೇನೆ. ಹೌದು, ನಿಜ. ನೆರೆದ ಸಭಿಕರಿಗಾಗೋ ನೆರೆದ ಸಭಿಕರಿಗಾಗೋ ನ್ಯಾಯವ ನೀಡೆ ನ್ಯಾಯವ ನೀಡೆ ಹರಿಹಾರ ಬ್ರಹ್ಮ ನಿಲ್ಲುವದೋ ಸೇರುತ್ತ ತರೆಯನು ಕೇಳುವರು ನಯದೋಳು ಸೇರುತ್ತ ತರೆಯನು ಕೇಳುವರು ನಯದೋಳು ಪರಮಧಾನ್ಯವ ಮುದದಳು ಪರಮಧಾನ್ಯವ ಮುದದಳು ನೆರೆದ ಸಭಿಕರಿಗಾಗದೋ ಧಾನ್ಯಗಳೇ ಒಂದರೆಗಳಿಗೆ ಸುಮ್ಮನಿರಿ ಸುಮ್ಮನಿರಿ. ಅರಸರು ಭೂಸುರರಾದ ನಮ್ಮಂಥವರು ಇರುವ ಸಭೆ ಇದು. ಇಲ್ಲಿ ದಾನವರು ಮಾನವರು ವಾನರರು ಯಾರೂ ಕೂಡ ಈ ಸಮಸ್ಯೆಯನ್ನು ಬಗೆಹರಿಸಲು ಸಾಧ್ಯವಾಗಿಲ್ಲ. ಹಾಗಾಗಿ ತ್ರಿಮೂರ್ತಿಗಳಾದ ಹರಿ ಹರ ಬ್ರಹ್ಮಾದಿ ಹಿರಿಯರನ್ನು ಅಯೋಧ್ಯೆಗೆ ಕರೆಸೋಣ. ಈ ಧಾನ್ಯಗಳ ಗುಣಗಳನ್ನು ಆಧರಿಸಿ ಅವರು ತೀರ್ಮಾನವನ್ನು ಕೈಗೊಳ್ಳಲಿ. ಅಲ್ಲವೇ ಶ್ರೀರಾಮ? ಹೌದು ಗೌತಮರೇ.
ಪರಮಧಾನ್ಯವ ಕಂಡು ಪಿಡಿಯೇ ಪರಮಧಾನ್ಯವ ಕಂಡು ಪಿಡಿಯೇ ಇವರು ಸೆರೆಯೊಳಗ ತಿಂಗಳ ಕಳೆಯೇ ಇವರು ಸೆರೆಯೊಳಗ ತಿಂಗಳ ಕಳೆಯೇ ಸೇರುವ ಸಾಕೇತ ಪುರವ ಮತ್ತೆ ಕರೆಸುವ ಕಲ್ಲೆಗೆ ಎನ್ನುತ್ತೆದ್ದ ರಾಘವ ಪರಮಧಾನ್ಯವ ಕಂಡು ಬಿಡಿಯೇ ಇವರು ಸೆರೆಯೊಳಗ ತಿಂಗಳ ಕಳೆಯೇ ಸೇರುವ ಸಾಕೇತ ಪುರವ ಮತ್ತೆ ಕರೆಸುವ ಹುಲಿಗೆ ಎನ್ನುತ್ತೆದ್ದ ರಾಘವ ಇತ್ತಂಡಗಳ ನಡುವೆ ವಿತ್ತಂಡ ಎನಿಸುವ ವಾದ ವಿವಾದಗಳು ನಡೆದಿದೆ. ಎಲ್ಲಾ ಧಾನ್ಯಗಳು ಪೈಪೋಟಿಗೆ ಬಿದ್ದರೂ ಅಂತಿಮವಾಗಿ ಕಣದಲ್ಲಿರುವುದು ಭತ್ತ, ರಾಗಿ. ಹಾಗಾದರೆ ಇವರಲ್ಲಿ ಯಾರು ಹಿರಿಯರು, ಯಾರು ಕಿರಿಯರು? ಇವರ ಪೌರುಷವೇನು? ಇವರಲ್ಲಿ ಪರಮಧಾನ್ಯ ಯಾವುದು ಎಂದು ತಿಳಿಯಬೇಕಾದರೆ ಇವರಿಬ್ಬರನ್ನು 6 ತಿಂಗಳು ಸೆರೆಯೊಳಗಿಕ್ಕಿ. ಎಷ್ಟು ತಿಂಗಳು ಗೌತಮರೇ? 6 ತಿಂಗಳು ಶ್ರೀರಾಮ. ಗೌತಮರೇ ಹೇಳಿದಂತೆ ಮತ್ತೆ ಇವರಿಬ್ಬರನ್ನು ಅಯೋಧ್ಯೆಗೆ ಕರೆಯಿಸಿಕೊಂಡು ಅಲ್ಲೇ ತೀರ್ಮಾನವನ್ನು ತಿಳಿಸುತ್ತೇವೆ. ಸರಿ. ಅಂದು ಶ್ರೇಷ್ಠ ಎನಿಸಿಕೊಳ್ಳುವ ಧಾನ್ಯವು ರಾಮಧಾನ್ಯವಾಗಿಯೂ ಮಾನಿಸಲ್ಪಡಲಿದೆ. ಆಗಲಿ ಗೌತಮರೇ, ತಮ್ಮ ಆತಿಥ್ಯಕ್ಕೆ ನಾವು ಋಣಿಗಳು. ಧನ್ಯನಾದೆ ಪ್ರಭು. ನಾವಿನ್ನು ಬರುತ್ತೇವೆ. ಸರಿ. ಈ 7 ವರ್ಷ ಕಳೆದು 1 ದಿನ ತಡವಾದರೂ ನಂದಿ ಗ್ರಾಮದಲ್ಲಿರುವ ನನ್ನ ತಮ್ಮ ಭರತ ನನ್ನ ಪಾದುಕೆಗಳನ್ನು ಸಿಂಹಾಸನದಲ್ಲಿ ಇಟ್ಟು ಅಗ್ನಿಗಾಹುತಿಯಾಗುತ್ತೇನೆಂದು ತಿಳಿಸಿದ್ದಾನೆ. ಹಾಗಾಗಿ ಇನ್ನು ತಡ ಮಾಡುವುದು ತರವಲ್ಲ. ನಿರ್ದಿಷ್ಟವಾದ ಅವಧಿಯಲ್ಲಿ ನಾನು ಅಲ್ಲಿ ಇರಬೇಕು. ನಾವಿನ್ನು ಬರುತ್ತೇವೆ. ಆಗಲಿ ಶ್ರೀರಾಮ. ವಿಭೀಷಣ, ಪ್ರಯಾಣಕ್ಕೆ ಸಿದ್ಧತೆಯನ್ನು ಮಾಡು. ಹನುಮ, ನಡೆಯೋಣ. ಆಗಲಿ ಸ್ವಾಮಿ. ಎಂಥ ಶ್ರೀಮಂತನಂತಾನೋ, ಎಂಥ ಶ್ರೀಮಂತನಂತಾನೋ, ಶ್ರೀಕಾಂತಯ ಕಾಂತ ಎಂಥ ಶ್ರೀಮಂತನಂತಾನೋ. ಬೊಮ್ಮನು ಹೆಮ್ಮಗ ಮೊಮ್ಮಡರೆ ಮೊಮ್ಮಗ ಷಣ್ಮ ಶಿರಮ್ಮ ಪರಮ್ಮ. ಅಮ್ಮರಸ ಮೋಹನಿ ಮಣುಗಮ್ಮರು ನಮ್ಮೋ ನಮ್ಮ ಪರಮ್ಮ ಮಹಿಮ್ಮ. ಬೊಮ್ಮನು ಹೆಮ್ಮಗ ಮೊಮ್ಮಡರಿ ಮೊಮ್ಮಗ ಷಣ್ಮ ಶಿರಮ್ಮ ಪರಮ್ಮ. ಅಮ್ಮರಸ ಮೋಹನಿ ಮಣುಗಮ್ಮರು ನಮ್ಮೋ ನಮ್ಮ ಪರಮ್ಮ ಮಹಿಮ್ಮ. ಬೊಮ್ಮನು ಹೆಮ್ಮಗ ಮೊಮ್ಮಡರಿ ಮೊಮ್ಮಗ ಷಣ್ಮ ಶಿರಮ್ಮ ಪರಮ್ಮ. ಅಮ್ಮರಸ ಮೋಹನಿ ಮಣುಗಮ್ಮರು ನಮ್ಮೋ ನಮ್ಮ ಪರಮ್ಮ ಮಹಿಮ್ಮ. ಎಂತ ಶ್ರೀಮಂತನಂತಾನೋ, ಶ್ರೀಕಾಂತಯ ಕಾಂತ ಎಂತ ಶ್ರೀಮಂತನಂತಾನೋ. ಅಂಬುರು ಹಂಗಳ ಅಂಗನಂತಗತ ಮಂಗಳ ಪಾಂಗ ವಿಶ್ವಂಗಳ ಮಂಗಳ. ಸಿಂಗರ ದಂಗುಡ ಸಂಗದ ಗಂಗಜ ಕಂಗಳ ಗಂಗಳ ಹಿಂಗಿ ಪಳಾಂಗ. ಅಂಬುರು ಹಂಗಳ ಅಂಗನಂತಗತ ಮಂಗಳ ಪಾಂಗ ವಿಶ್ವಂಗಳ ಮಂಗಳ. ಸಿಂಗರ ದಂಗುಡ ಸಂಗದ ಗಂಗಜ ಕಂಗಳ ಗಂಗಳ ಹಿಂಗಿ ಪಳಾಂಗ. ಅಂಬುರು ಹಂಗಳ ಅಂಗನಂತಗತ ಮಂಗಳ ಪಾಂಗ ವಿಶ್ವಂಗಳ ಮಂಗಳ. ಸಿಂಗರ ದಂಗುಡ ಸಂಗದ ಗಂಗಳ 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 ಹಿಂಗಿ ಪಳಾಂಗ. ಎಂತ ಶ್ರೀಮಂತನಂತಾನೋ, ಶ್ರೀಕಾಂತಯ ಕಾಂತ ಎಂತ ಶ್ರೀಮಂತನಂತಾನೋ. ಪನ್ನಗ ಪನ್ನ ಶಯನ್ನ ಮಹೋನ್ನತ ಪನ್ನ
ಪನ್ನಗ ವರವ ಹನ್ನರ ತುನ್ನ ಪವಾನ ಸುಕೋನ್ನತ ರನ್ನಗ ರನ್ಯಜ ನಿನ್ನೆದುರಿನ್ಯಾರೆನ್ನೊಡೆಯನ್ನೇ ಪನ್ನಗ ಪನ್ನಶಯನ್ನ ಮಹೋನ್ನತ ಪನ್ನಗ ವರವ ಹನ್ನರ ತುನ್ನ ಭವಾನ ಸುಕೋನ್ನತ ರನ್ನಗ ರನ್ನಿಜ ನಿನ್ನೆದುರಿನ್ಯಾರೆನ್ನೊಡೆಯನ್ನೇ ಪನ್ನಗ ಪನ್ನಶಯನ್ನ ಮಹೋನ್ನತ ಪನ್ನಗ ವರವ ಹನ್ನರ ತುನ್ನ ಭವಾನ ಸುಕೋನ್ನತ ರನ್ನಗ ರನ್ನಿಜ ನಿನ್ನೆದುರಿನ್ಯಾರೆನ್ನೊಡೆಯನ್ನೇ ಎಂತ ಶ್ರೀಮಂತಾನಂತಾನೋ ಶ್ರೀಕಾಂತಯ ಕಾಂತ ಶ್ರೀಮಂತಾನಂತಾನೋ ಬೊಮ್ಮನು ಹೆಮ್ಮಗ ಮಮ್ಮ ಮೊಡರೆ ಮೊಮ್ಮಗ ಷಣ್ಮಶಿರಮ್ಮ ಪರಮ್ಮ ಅಮ್ಮರ ಸಮೋಹ ನಿಮ್ಮಣು ಗಮ್ಮರ ನಮ್ಮೋ ನಮ್ಮ ಪರಮ್ಮ ಮಹಿಮ್ಮ ಅಂಬುರು ಅಂಗಳ ಅಂಗನಂತಗತ ಮಂಗಳ ಪಾಂಗ ವಿಶ್ವಂಗಳ ಮಂಗಳ ಸಿಂಗರ ದಂಗುಳ ಸಂಗದ ಗಂಗದ ಗಂಗಳ ಗಂಗಳ ಹಿಂಗಿಂಗಳಾಂಗ ಪನ್ನಗ ಪನ್ನಗ ಎನ್ನ ಮೋಹನದ ಪನ್ನಗ ಪರಮ ಹನ್ನರ ತುನ್ನವ ವಾನದ ಮೋಹನದ ರನ್ನಗ ರನ್ನಿಜ ನಿನ್ನೆದುರಿನ್ಯಾರೆನ್ನೊಡೆಯನ್ನೇ ಎಂತ ಶ್ರೀಮಂತಾನಂತಾನೋ ಶ್ರೀಕಾಂತಯ ಕಾಂತ ಎಂತ ಶ್ರೀಮಂತಾನಂತಾನೋ ಜರೆಯೊಳು ಪೆಸರಾಂಚ ಅಂಬಲ ಪಾಡಿ ಕ್ಷೇತ್ರಜಿ ಸ್ಥಿರವಾಗಿ ನೆಲೆಸಿಯ